ಕಾರಣಕ್ಕೋಸ್ಕರ ಇದನ್ನ ಯಾವ ಸ್ಟೇಷನ್ಗೆ ಮತ್ತೆ ಯಾವಾಗ ಕರೆಸಿದ್ರು ಪೊಲೀಸರು ಕರೆಸಿ ನಿಮ್ನೇನು ವಿಚಾರಣೆ ಕರೆಸಿದ್ರು ಅಥವಾ ಈ ಘಟನೆ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಿ ಅಂತನೋ ಅಥವಾ ಇವ್ರಿಗೆ ಯಾರಿಗಾದ್ರು ಸಂಬಂಧ ಇದೆಯಾ ಅಂತನೋ ಅಥವಾ ನಿಮ್ಮ ಈ ಸಂಸ್ಥೆಗೆ ವಿಚಾರಣೆಗೆ ಬನ್ನಿ ಇದೆಲ್ಲ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದ್ 4-5 ಜನ ನನ್ನನ್ನು ಕರೆದಿದ್ರು, ನನ್ನ ಅಸೋಸಿಯೇಟ್ ಸ್ವಾಮಿನ್ ಕರೆದಿದ್ರು, ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು, ನಿರ್ಮಾಪಕರನ್ನ ಕರೆದಿದ್ರು. ಅದಾದ್ಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಮಾತಾಡ್ತಾ ಇದ್ದ ಇದು ಕೆಲಸ ಮಾಡ್ತಾ ಇದ್ದಂತ ಯಾರ ಅವ್ರ ಹೆಸರೇನು ಮಾರುತಿ ಮತ್ತೆ ಲೋಕೇಶ್ ಅನ್ನೋರ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಯಾರ್ಯಾರಿಗೆ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟಿಷ್ಟು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ಇದ್ರ ಏನೋ ಚೆಕ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಯಾಕೆ ಸರ್ ಕಮಿಷನ್ ಆರೋಪ? ಅದೇ ನನಗೂ ಗೊತ್ತಿಲ್ಲ. ತಂಡದ ಭಾಗ ನೀವು ಹೌದಾ? ನಿರ್ಮಾಪಕರು, ನಿರ್ದೇಶಕರು ಮತ್ತೆ ನಟರು ಒಂದು ಕೋಆರ್ಡಿನೇಷನ್ ಇಲ್ಲದೆ ಈ ಸಿನಿಮಾ ಸಾಧ್ಯ ಇಲ್ಲ. ಇದೆಲ್ಲವೂ ಆಗಿದೆ. ಈಗ ಯಾಕೆ ಈ ತರದ್ದು ಅಂದ್ರೆ ಇನ್ನೊಂದು ಏನಾಗುತ್ತೆ, ಇವಾಗ ಕೊಟ್ಟಿದೀವಿ ಅಂತಂದ ತಕ್ಷಣ ಏನಾದ್ರೂ ಒಂದು ಪ್ರೂಫ್ ಅನ್ನೋದು ಒಂದು ಇರ್ಬೇಕಲ್ವಾ? ಹೇಗೆ ಯಾಕೆಂತಂದ್ರೆ ಅದು 10 ರೂಪಾಯಿ ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ. ಒಬ್ರು 50 ಲಕ್ಷ ಅಂತಾರೆ, ಒಬ್ರು 75 ಲಕ್ಷ ಅಂತಾರೆ, ಇನ್ನೊಬ್ರು 1 ಕೋಟಿ ಅಂತಾರೆ. 1 ಕೋಟಿನ ಯಾವ್ದಾದ್ರು ಒಂದು ಫೋನ್ ಕಾಲೋ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಇಲ್ಲ ಅಂತಂದ್ರೆ ಯಾವ್ದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವ್ನು ಎಲ್ಲಿ ಡ್ರಾ ಮಾಡಿದಾನೆ, ಎಲ್ಲಿ ಕೊಟ್ಟಿದ್ದಾನೆ, ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದ್ರೂ ಒಂದು ಮಾಹಿತಿನಾದ್ರೂ ಇರ್ಬೇಕಲ್ವಾ? ಈಗ ಡಿಜಿಟಲ್ ಟೆರನ್ ಯಾವ ಟೈಮಲ್ಲಿ ಅಂದ್ರೆ ಎಷ್ಟು ಕೆಲಸ ಆದ್ಮೇಲೆ ಇವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಆ ವಿಚಾರ. ಆಕ್ಚುಲಿ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ಅನ್ನೋ ತರದ್ದು ಒಂದು ಮಾತುಕತೆ ಆಗಿತ್ತು. ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ ಯಾವಾಗ ಮೇ ನಮ್ಮ ಸ್ವಾಮಿ ಅದು ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲೇನೋ ಬಂದು ನಮ್ಮನ್ನ ಯಾರು ಇವನು ಸಂಕೇತ ಅನ್ನೋನ್ ಕರ್ಕೊಂಡ್ಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ. ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕೊಡೋಣ ಇವನಿಗೆ ಅಂತಂದ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ. ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವನಿಗೆ ಯಾವುದು ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿ ಅವನಿಗೆ ಕೊಟ್ಟಾಗ ಅವನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಫಸ್ಟ್ ನಮ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ ದುಡ್ಡು ಹತ್ರ 4 ಚಿಲ್ಲರೆ ಏನೋ ಮಾತಾಡಿರ್ತಾರೆ. ಅದಾದ್ಮೇಲೆ ಅವರೇ ಪ್ರೊಡ್ಯೂಸರು ಮತ್ತೆ ಅವರು ಮಾತಾಡ್ಕೊಂಡು 7 ಕೋಟಿನೋ 8 ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತೆ ಆ ಸುನೀಲ್ ಅನ್ನೋ ವ್ಯಕ್ತಿ ಇವರೇ ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಅವನು ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ, ಅದಾದ್ಮೇಲೆ ಋಷಭ ಅಂತ ಒಪ್ಕೋತಾನೆ, ಅದಾದ್ಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಮಗಂದು ಒಂದು ಸಿನಿಮಾ ಮಾಡ್ತಾ ಇರ್ತಾರೆ. ಅವರು ಒಂದಿನ ಏನ್ ಮಾಡ್ತಾರೆ, ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವ್ನ ಕೈ ಕೊಟ್ಟು 20 ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದರಲ್ಲಿ ಯಾವ್ದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ಅನ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲ ಮಾಡ್ಕೊಂಡು ಕೊನೆ ಅವನು 10 ಲಕ್ಷ ಅವ್ರಿಗೂ 10 ಲಕ್ಷನೋ 20 ಲಕ್ಷನೋ ಮೋಸ ಮಾಡಿ ನನಗೆ ಅವರು ಫೋನ್ ಮಾಡಿ ಒಂದು 20 ಮಿನಿಟ್ಸ್ ಹತ್ತಿರ್ತಾರೆ, ಈ ತರದ್ದೆಲ್ಲ ಮಾಡ್ಬಿಟ್ಟ, ನನ್ನ ಮಗನ ಲೈಫ್ ಹಾಳು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ತರದ್ದೆಲ್ಲ ಮಾಡ್ಬೇಡ ಅಂತ ಅನ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದೇನಿದೆ ಹೋಗಿ ದುಡ್ಡು ಕೊಡು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಕೊಡ್ಸಿರ್ತೀವಿ ನಾವು. ಕಾಟೇರದನು ಕೆಲಸ ಮಾಡ್ಕೊಡ್ಲಿಲ್ಲ ಅವನು, ಅದ್ರಲ್ಲೂ 50 ಲಕ್ಷ ತಗೊಂಡು ಹೊರಟೋದ. ನಿಮಗೆ ಕೆಲಸ ಮಾಡ್ಕೊಡ್ಲಿಲ್ಲ